ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 29 ಮತ್ತು 30 ಏಪ್ರಿಲ್ 2024ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆಯು 2024ರ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಗೆ ಯಾವ ಭಾರತೀಯನನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಅಲೋಕ್ ಶುಕ್ಲಾ ಅವರನ್ನು 2024ರ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತದೆ. ಇಲ್ಲಿ ಅಲೋಕ್ ಶುಕ್ಲಾ ಇವರು ಛತ್ತೀಸ್ಗಢದ ಪರಿಸರ ಕಾರ್ಯಕರ್ತ ಮತ್ತು ಛತ್ತೀಸ್ಗಢ ಬಚಾವೋ ಆಂದೋಲನದ ಸಂಚಾಲಕರಾಗಿದ್ದಾರೆ. ಇವರಿಗೆ 2024ರಲ್ಲಿ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ನೀಡಲು ಆಯ್ಕೆ ಮಾಡಲಾಗಿದೆ. ಇಲ್ಲಿ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ಹಸಿರು ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಅಲೋಕ್ ಶುಕ್ಲಾ ಇವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇವರಿಗೆ ಈ ಪ್ರಶಸ್ತಿಯನ್ನು ಯಾಕೆ ನೀಡಲಾಯಿತು ಎಂದು. ಇಲ್ಲಿ ಛತ್ತೀಸ್ಗಢದಲ್ಲಿರುವ ಹಸಿರು ಅರಣ್ಯ ಪ್ರದೇಶದಲ್ಲಿ ಕಲ್ಲಿದ್ದಲು ಸಮೃದ್ಧವಾಗಿತ್ತು. ಕಲ್ಲಿದ್ದಲಿನ ಸಮೃದ್ಧತೆಯಿಂದಾಗಿ 2010ರಲ್ಲಿ ಗಣಿಗಾರಿಕೆಗಾಗಿ ಸರ್ಕಾರವು 2 ಕಲ್ಲಿದ್ದಲು ಬ್ಲಾಕ್ಗಳನ್ನು ಖಾಸಗಿ ಕಂಪನಿಗಳಿಗೆ ಹರಾಜು ಮಾಡಿತು. ನಂತರ ಏನಾಗುತ್ತದೆ ಎಂದು ನಿಮಗೆ ಗೊತ್ತೇ ಇದೆ, ಅರಣ್ಯಗಳ ನಾಶವಾಗುತ್ತದೆ ಇಲ್ಲಿ. ಹಾಗಾಗಿ ಅಲೋಕ್ ಶುಕ್ಲಾ ಅವರು ಈ ಅರಣ್ಯಗಳನ್ನು ಸಂರಕ್ಷಿಸುವುದಕ್ಕಾಗಿ ಹಸಿರು ಅರಣ್ಯ ಬಚಾವೋ ಸಂಘರ್ಷ ಸಮಿತಿಯನ್ನು ಕೂಡ ಸ್ಥಾಪಿಸಿರುತ್ತಾರೆ. ಈ ಸಂಘರ್ಷದಿಂದಾಗಿ 2022ರಲ್ಲಿ ಸರ್ಕಾರವು ಈ ಪ್ರದೇಶದಲ್ಲಿ ಕಲ್ಲಿದ್ದಲು ಗಣಿಗಳ ಉದ್ದೇಶಿತ ಹರಾಜನ್ನು ರದ್ದುಗೊಳಿಸಿತು. ಈ ಒಂದು ಕಾರ್ಯಕ್ಕಾಗಿ ಅಲೋಕ್ ಶುಕ್ಲಾ ಅವರಿಗೆ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು 2024ರಲ್ಲಿ ನೀಡಿ ಗೌರವಿಸಲಾಗಿರುತ್ತದೆ. ಇಲ್ಲಿ 2024ರಲ್ಲಿ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ಎಷ್ಟು ಮಂದಿಗೆ ನೀಡಲಾಗಿದೆ ಅಂದರೆ 7 ಮಂದಿಗೆ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾಗಿರುವುದು ಭಾರತೀಯ ಅಭ್ಯರ್ಥಿ ಯಾರೆಂದರೆ ಅಲೋಕ್ ಶುಕ್ಲಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿರುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿವರೆಗೆ ನಡೆದಿರುವ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯಲ್ಲಿ ಎಷ್ಟು ಭಾರತೀಯರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಂದರೆ 7 ಮಂದಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಎಲ್ಲರ ಹೆಸರನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ. ಹಾಗಾಗಿ ಈ ಒಂದು ಹೆಸರನ್ನು ನೆನಪಿಟ್ಟುಕೊಳ್ಳಿ. ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಎಂದು ಯಾರು ಕೇಳಿದರೆ ಮೇಧಾ ಪಾಟಲ್ಕರ್ ಆಗಿರುತ್ತಾರೆ. ಇವರು 1992ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು. ಇವರು ಯಾವ ಕಾರ್ಯಕ್ಕಾಗಿ ಪಡೆದರು ಎಂದರೆ ನರ್ಮದಾ ಬಚಾವೋ ಆಂದೋಲನ ಕಾರ್ಯಕ್ಕಾಗಿ ಅಥವಾ ಒಂದು ಕೆಲಸಕ್ಕಾಗಿ ಮೊದಲ ಗೋಲ್ಡನ್ ಪರಿಸರ ಪ್ರಶಸ್ತಿಯನ್ನು ಇಲ್ಲಿ ಪಡೆದುಕೊಂಡಿರುತ್ತಾರೆ. ಹೆಸರು ನೆನಪಿಟ್ಟುಕೊಳ್ಳಿ, ಮೇಧಾ ಪಾಟಲ್ಕರ್. ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ನೋಡುವುದಾದಲ್ಲಿ ಇಲ್ಲಿ 1989ರಲ್ಲಿ ಗೋಲ್ಡ್ಮ್ಯಾನ್ ಎನ್ವಿರಾನ್ಮೆಂಟಲ್ ಪ್ರಶಸ್ತಿಯನ್ನು ಅಮೆರಿಕದ ದಂಪತಿಗಳಾದ ಯಾರೆಂದರೆ ರಿಚರ್ಡ್ಸ್ ಮತ್ತು ರೋಡಾ ಗೋಲ್ಡ್ಮ್ಯಾನ್ ಅವರು ಸ್ಥಾಪಿಸಿರುತ್ತಾರೆ. ಈ ಮೊದಲ ಬಾರಿಗೆ ಗೋಲ್ಡ್ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು 1990ರಲ್ಲಿ ಘೋಷಿಸಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಸೊ ಅಲ್ಲಿ ಚೆಕ್ ಮಾಡಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರ ಬ್ಯಾಚ್ ಓಪನ್ ಚಾಲೆಂಜರ್ ಸ್ಕ್ವಾಷ್ ಪ್ರಶಸ್ತಿಯ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತರವು ಆಪ್ಷನ್ ಎ, ವೆಲವನ್ ಸೆಂಥಿಲ್ಕುಮಾರ್ ಅವರು 2024ರ ಬ್ಯಾಚ್ ಓಪನ್ ಚಾಲೆಂಜರ್ ಸ್ಕ್ವಾಷ್ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿದ್ದಾರೆ. ಮೊದಲನೆಯದಾಗಿ ಇಲ್ಲಿ ಸ್ಕ್ವಾಷ್ ಸ್ಪರ್ಧೆ ಏನು ಎಂದು ನೋಡೋಣ. ಇದು ಅಷ್ಟು ಫೇಮಸ್ ಆಗಿಲ್ಲ ಭಾರತದಲ್ಲಿ. ಇದರ ಬಗ್ಗೆ ನೋಡುವುದಾದಲ್ಲಿ ಈ ಸ್ಕ್ವಾಷ್ ಕ್ರೀಡೆಯು ಒಂದು ರೂಮ್ನೊಳಗೆ ನಡೆಯುತ್ತದೆ. ಇಲ್ಲಿ ನೋಡಬಹುದು. ಇದರ ಎದುರುಗಡೆಯಲ್ಲಿ ಸಣ್ಣ ಬಾಲ್ಗಳಿಂದ ಇದನ್ನು ಆಡಲಾಗುತ್ತದೆ. ಇಲ್ಲಿ ನೋಡಬಹುದು, ಈ ಕಿಟ್ಗಳಿಂದ ಬಾಲ್ ಅನ್ನು ಹೊಡೆಯಲಾಗುತ್ತದೆ. ಇಲ್ಲಿ ಈ ಬ್ಯಾಚ್ ಓಪನ್ ಚಾಲೆಂಜರ್ ಸ್ಕ್ವಾಷ್ ಪ್ರಶಸ್ತಿ ಪಂದ್ಯಾವಳಿಯನ್ನು 24ರಿಂದ 28 ಏಪ್ರಿಲ್ 2024ರವರೆಗೆ ಫ್ರಾನ್ಸ್ನ ಪ್ಯಾರಿಸ್ನ ಜೂಡಿ ಫಾರ್ಮ್ನಲ್ಲಿ ಆಯೋಜಿಸಲಾಗಿತ್ತು. ಇಲ್ಲಿ ಫ್ರಾನ್ಸ್ನ ಮೆಲ್ವಿನ್ ಸಿಯಾನಿಯಾಮಿಕೋ ಅವರನ್ನು ಸೋಲಿಸುವ ಮುಖಾಂತರ ವೆಲವನ್ ಸೆಂಥಿಲ್ಕುಮಾರ್ ಇವರು ಭಾರತೀಯ ಮೂಲದ ಪ್ರಜೆಯಾಗಿರುತ್ತಾರೆ. ಇವರು ಈ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿರುತ್ತಾರೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ನಾವು ಭಾರತದ ಕೆಲವು ಪ್ರಸಿದ್ಧ ಸ್ಕ್ವಾಷ್ ಆಟಗಾರರ ಬಗ್ಗೆ ಹೆಸರನ್ನು ನೋಡುವುದಾದಲ್ಲಿ ಸೌರವ್ ಘೋಷಾಲ್ ಆಗಿರುತ್ತಾರೆ. ದೀಪಕ್ ಪಲ್ಲಿಕರ್ ಮತ್ತು ಜೋಶ್ಲಾ ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಜೋಶ್ಲಾ ಅವರು ಏಷ್ಯನ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಸಿಂಗಲ್ಸ್ನಲ್ಲಿ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿ ಇವರಾಗಿರುತ್ತಾರೆ. ಹೆಸರು ಜೋಶ್ಲಾ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಸುನಿಲ್ ಕುಮಾರ್ ಯಾದವ್ ಅವರನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಿರ್ದೇಶಕರಾಗಿ ನೇಮಕ ಮಾಡಲಾಗಿರುತ್ತದೆ. ಇಲ್ಲಿ ಇವರ ಅಧಿಕಾರಾವಧಿ ಎಷ್ಟು ಎಂದರೆ 5 ವರ್ಷ ಆಗಿರುತ್ತದೆ. 5 ವರ್ಷಗಳವರೆಗೆ ಇವರು ಈ ಸಚಿವಾಲಯದಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಲಿರುತ್ತಾರೆ. ಮುಂದಿನ ಪ್ರಶ್ನೆಯು ಏಷ್ಯನ್ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆಯಿತು? ಸರಿಯಾದ ಉತ್ತರವು ಆಪ್ಷನ್ ಬಿ,
ಎರಡನೆಯ ಸ್ಥಾನವನ್ನು ಏಷ್ಯನ್ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿತು. ಹಾಗೆ ಇದು 2023ರಲ್ಲಿ ಭಾರತವು ಇಲ್ಲಿ ಮೂರನೆಯ ಸ್ಥಾನವನ್ನು ಪಡೆದುಕೊಂಡಿತ್ತು. ಹಾಗಾಗಿ 2024ರಲ್ಲಿ ನೀಡಿದ ಪ್ರದರ್ಶನ ನಾವು ಉತ್ತಮ ಪ್ರದರ್ಶನವೆಂದು ಕನ್ಸಿಡರ್ ಮಾಡಬಹುದಾಗಿರುತ್ತದೆ. ಇಲ್ಲಿ ಈ ಏಷ್ಯನ್ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024 ಇದರ 21ನೆಯ ಆವೃತ್ತಿಯಾಗಿರುತ್ತದೆ. ಇದನ್ನು ಏಪ್ರಿಲ್ 24ರಿಂದ 27ರವರೆಗೆ ಎಲ್ಲಿ ಆಯೋಜಿಸಲಾಯಿತು ಎಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಆಯೋಜಿಸಲಾಗಿರುತ್ತದೆ. ಇಲ್ಲಿ ಭಾರತವು 7 ಚಿನ್ನ, ನೆನಪಿಟ್ಟುಕೊಳ್ಳಿ, 11 ಬೆಳ್ಳಿ ಮತ್ತು 11 ಕಂಚಿನ ಪದಕಗಳನ್ನು ಗೆದ್ದು ಎರಡನೆಯ ಸ್ಥಾನ ಇಲ್ಲಿ ಪಡೆದುಕೊಂಡಿರುತ್ತದೆ. ಇಲ್ಲಿ 7 ಚಿನ್ನದ ಪದಕವನ್ನು ಗೆದ್ದ ಭಾರತೀಯರು ಯಾರು ಎಂದು ನೋಡುವುದಾದಲ್ಲಿ ದೀಪಾಂಶು ಶರ್ಮಾ ಇವರು ಪುರುಷರ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಪಡೆದುಕೊಂಡರು. ಹರ್ಷಿತ್ ಕುಮಾರ್ ಇವರು ಪುರುಷರ ಸುತ್ತಿಗೆ ಎಸೆತದಲ್ಲಿ ಚಿನ್ನದ ಪದಕ ಪಡೆದುಕೊಂಡರು. ಅನುರಾಗ್ ಸಿಂಗ್ ಕಾಲರ್ ಇವರು ಪುರುಷರ ಶಾಟ್ಪುಟ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡರು. ಏಕ್ತಾ ದೇ ಇವರು ಮಹಿಳೆಯರ 3000 ಮೀಟರ್ ಸ್ಟಿಪಲ್ ಚೆಸ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡರು. ಪವನ್ ನಾಗರಾಜ್ ಇವರು ಮಹಿಳೆಯರ ಲಾಂಗ್ ಜಂಪ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡರು. ರಣವೀರ್ ಸಿಂಗ್ ಕಪೂರ್ ಇವರು ಪುರುಷರ 3000 ಮೀಟರ್ ಸ್ಟಿಪಲ್ ಚೆಸ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡಿರುತ್ತಾರೆ ಮತ್ತು ಮಹಿಳೆಯರ 4x400 ಮೀಟರ್ ರಿಲೇಯಲ್ಲಿ ಅನುಷ್ಕಾ ದತ್ತಾತ್ರೇಯ ಕುಂಬಾರ್, ಕನಿಷ್ಠಾ ಟೀನಾ ಮರಿಯಾ ದೇವಶೇಖರ್, ಸಾಯಿ ಸಂಗೀತಾ ದೋಬ್ಲಾ ಮತ್ತು ಸಂದ್ರಮೂಲ್ ಸಾಂಬು ಅವರು 4x400 ಮೀಟರ್ ರಿಲೇ ಮಹಿಳೆಯರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇಲ್ಲಿ ಮಹಿಳೆಯರ 10,000 ಮೀಟರ್ ಓಟದ ನಡಿಗೆಯಲ್ಲಿ ಕಂಚಿನ ಪದಕ ಗೆದ್ದಿರುವ ಆರತಿ ಅವರು ವಿಶ್ವ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತೆಯನ್ನು ಪಡೆದುಕೊಂಡಿರುತ್ತಾರೆ. ಇಲ್ಲಿ ಈ ಏಷ್ಯನ್ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಸ್ಪರ್ಧೆ ನಡೆಯುತ್ತದಲ್ಲ, ಇದನ್ನು ಯಾಕೆ ನಡೆಸುತ್ತಾರೆ ಅಂದರೆ ಇದು ವಿಶ್ವ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತೆಯನ್ನು ಪಡೆಯಲು ಹೆಚ್ಚಾಗಿ ಈ ಒಂದು ಪಂದ್ಯದಿಂದನೇ ಆಯ್ಕೆಯನ್ನು ಮಾಡಲಾಗುತ್ತದೆ. ಹಾಗೆ ಇಲ್ಲಿ ನೋಡಬಹುದು, ಆರತಿ ಇವರು ವಿಶ್ವ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತೆಯನ್ನು ಪಡೆದಿದ್ದಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಹಾಗೆ ಈ ಏಷ್ಯನ್ ಅಂಡರ್ 20 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮೊದಲನೆಯ ಸ್ಥಾನವನ್ನು ಯಾರು ಪಡೆದುಕೊಂಡರು ಎಂದರೆ ಚೀನಾ ಪಡೆದುಕೊಂಡಿತು. 16 ಚಿನ್ನ, 10 ಬೆಳ್ಳಿ, 3 ಕಂಚು ಪದಕವನ್ನು ಪಡೆದುಕೊಂಡು ಇಲ್ಲಿ ಒಟ್ಟು 29 ಪದಕಗಳನ್ನು ಪಡೆದುಕೊಂಡು ಚೀನಾವು ಮೊದಲನೆಯ ಸ್ಥಾನ ಪಡೆಯಿತು. ನೀವು ಇಲ್ಲಿ ಕೇಳಬಹುದು, ಚೀನಾವು 29 ಪದಕಗಳನ್ನು ಪಡೆದುಕೊಂಡಿದೆ, ಭಾರತವು 29 ಪದಕಗಳನ್ನು ಪಡೆದುಕೊಂಡಿದೆ, ಆದರೆ ಯಾಕೆ ಭಾರತ ಎರಡನೆಯ ಸ್ಥಾನದಲ್ಲಿದೆ ಎಂದು. ಇಲ್ಲಿ ನೀವು ನೆನಪಿಟ್ಟುಕೊಳ್ಳಿ, ಚಿನ್ನವನ್ನು ಹೆಚ್ಚು ಪಡೆದುಕೊಂಡದ್ದು ಚೀನಾ ಆಗಿರುವುದರಿಂದ, ಚಿನ್ನದ ಪದಕವನ್ನು ಹೆಚ್ಚು ಪಡೆದುಕೊಂಡದ್ದು ಚೀನಾ ಆಗಿರುವುದರಿಂದ ಇದು ಮೊದಲನೆಯ ಸ್ಥಾನ ಪಡೆದುಕೊಂಡಿದೆ. ಚೀನಾ ಮೊದಲನೆಯ ಸ್ಥಾನ ಪಡೆದುಕೊಂಡರೆ ಎರಡನೆಯ ಸ್ಥಾನ ಭಾರತ ಪಡೆದುಕೊಂಡಿತು ಮತ್ತು ಮೂರನೆಯ ಸ್ಥಾನವನ್ನು ಜಪಾನ್ ಪಡೆದುಕೊಂಡಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ICC ಮಹಿಳಾ T20 ವಿಶ್ವಕಪ್ ಕ್ವಾಲಿಫೈಯರ್ನ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿರುತ್ತದೆ? ಉತ್ತರವು ಆಪ್ಷನ್ ಸಿ, ಸನಾ ಮೀರ್ ಅವರನ್ನು ICC ಮಹಿಳಾ T20 ವಿಶ್ವಕಪ್ ಕ್ವಾಲಿಫೈಯರ್ನ ರಾಯಭಾರಿಯಾಗಿ ಇಲ್ಲಿ ನೇಮಿಸಲಾಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಸನಾ ಮೀರ್ ಇವರು ಪಾಕಿಸ್ತಾನದ ಮಾಜಿ ಆಟಗಾರ್ತಿಯಾಗಿರುತ್ತಾರೆ. ಇನ್ನು ಮುಂದೆ ನಡೆಯಲಿರುವ T20 ವಿಶ್ವಕಪ್ನಲ್ಲಿ ಕ್ವಾಲಿಫೈಯರ್ ರೌಂಡ್ಸ್ಗಳಲ್ಲಿ ಈ ಪಂದ್ಯಗಳ ರಾಯಭಾರಿಯಾಗಿ ಇವರನ್ನು ಆಯ್ಕೆ ಮಾಡಲಾಗಿರುತ್ತದೆ. ಈ ಕ್ವಾಲಿಫೈಯರ್ನಲ್ಲಿ 10 ತಂಡಗಳು ಇರುತ್ತದೆ. ಇದರಲ್ಲಿ 2 ತಂಡಗಳನ್ನು ICC ಮಹಿಳಾ T20 ವಿಶ್ವಕಪ್ಗೆ ಆಯ್ಕೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಏಪ್ರಿಲ್ 29ರಂದು ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. ಇಲ್ಲಿ ನೀವು ನೋಡಬಹುದು, ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 29ರಂದೇ ಆಚರಿಸಲಾಗುತ್ತದೆ. ಇದು ಆಧುನಿಕ ಬ್ಯಾಲೆ ನೃತ್ಯ ಪ್ರಕಾರದ ಪಿತಾಮಹ ಎಂದು ಹೆಸರಾದ ಜೀನ್ ಜಾರ್ಜಸ್ ನೋವಲ್ ಏಪ್ರಿಲ್ 19, 1727ರಂದು ಫ್ರಾನ್ಸ್ನಲ್ಲಿ ಜನಿಸಿರುತ್ತಾರೆ. ಇವರ ಒಂದು ನೆನಪಿಗಾಗಿ ಈ ದಿನವನ್ನು ಆಯೋಜಿಸಲಾಗುತ್ತದೆ. ಇಲ್ಲಿ ನೀವು ನೆನಪಿಟ್ಟುಕೊಳ್ಳಿ, ರಾಜ ರವಿವರ್ಮ ಇವರ ಜನ್ಮದಿನವು ಏಪ್ರಿಲ್ 29, 1848 ಆಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಪಂಡಿತ್ ರಾಜೇಂದ್ರ ಕುಮಾರ್ ಗಂಗಾಣಿ ಅವರಿಗೆ 2024ರ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಇಲ್ಲಿ ಲಚ್ಚು ಮಹಾರಾಜ್ ಪ್ರಶಸ್ತಿಯ ಒಂದು ಹಿನ್ನೆಲೆ ಏನನ್ನು ನೋಡುವುದಾದಲ್ಲಿ, ಲಚ್ಚು ಮಹಾರಾಜ್ ಪ್ರಶಸ್ತಿಯು ಇದು ಇಬ್ಬರು ಪ್ರಸಿದ್ಧ ಕಲಾವಿದರ ಹೆಸರಾಗಿದ್ದು, ಒಬ್ಬರು ಪ್ರಸಿದ್ಧ ಕಥಕ್ ನರ್ತಕಿ ಮತ್ತು ಮತ್ತೊಬ್ಬ ಪ್ರಸಿದ್ಧ ತಬಲಾ ವಾದಕರಾಗಿರುತ್ತಾರೆ. ಈ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ಪ್ರಸಿದ್ಧ ಕಥಕ್ ಪ್ರತಿಪಾದಕರ ಗೌರವಾರ್ಥವಾಗಿ ಇಲ್ಲಿ ನೀಡಲಾಗುತ್ತದೆ. ಇದನ್ನು 2024ರಲ್ಲಿ 10 ಗಣ್ಯ ವ್ಯಕ್ತಿಗಳಿಗೆ ಈ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ನೀಡಲಾಯಿತು. ಇಲ್ಲಿ ಯಾಕೆ ಈ 10 ಗಣ್ಯ ವ್ಯಕ್ತಿಗಳಿಗೆ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ನೀಡಲಾಯಿತು ಎಂದರೆ 2014ರಿಂದ ಈ ಪ್ರಶಸ್ತಿಯನ್ನು ಯಾರಿಗೂ ನೀಡುತ್ತಿರಲಿಲ್ಲ. ಹಾಗಾಗಿ ಒಟ್ಟಿಗೆ 2024ರಲ್ಲಿ 2014ರಿಂದ 2024ರವರೆಗಿನ ಸಾಲಿನ ಪ್ರಶಸ್ತಿಯನ್ನು ಒಟ್ಟಿಗೆ ನೀಡಲಾಗುತ್ತಿದೆ. 10 ಜನ ಗಣ್ಯ ವ್ಯಕ್ತಿಗಳಿಗೆ ಈ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಇವರು ಯಾರು ಎಂದು ನೋಡೋಣ.
ಮೊದಲನೆಯದಾಗಿ ಉಮಾ ಶರ್ಮಾ ಇವರು 2017ರ ಸಾಲಿನ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. 2016ನೇ ಸಾಲಿನ ಪ್ರಶಸ್ತಿಯನ್ನು ರಾಮ ವೈದ್ಯನಾಥನ್ ಅವರು ಪಡೆದುಕೊಳ್ಳುತ್ತಾರೆ. 2017ನೇ ಸಾಲಿನ ಪ್ರಶಸ್ತಿಯನ್ನು ಉಮಾ ಡೋಗ್ರಾ ಅವರು ಪಡೆದುಕೊಳ್ಳುತ್ತಾರೆ. 2018ರಲ್ಲಿ ಇಬ್ಬರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಹೇಮಾ ಮಾಲಿನಿ ಮತ್ತು ಸಂಧ್ಯಾ ಪುರುಷ ಅವರಿಗೆ 2018ರ ಸಾಲಿನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2019ರಲ್ಲಿ ಸಾಯಿರಾ ಬಾನು ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2020ರಲ್ಲಿ ಯಾವುದೇ ಪ್ರಶಸ್ತಿ ಯಾರಿಗೂ ಕೂಡ ನೀಡಲಾಗಿಲ್ಲ, ಯಾಕಂದರೆ ಕೋವಿಡ್ನ ಸಮಯವಾಗಿತ್ತು. ಹಾಗಾಗಿ 2021ನೇ ಸಾಲಿನಲ್ಲಿ ಯಾರಿಗೆ ನೀಡಲಾಗುತ್ತದೆ ಅಂದರೆ ಮಾಲವಿಕಾ ಮಿತ್ರಡಾ ಇವರಿಗೆ ನೀಡಲಾಗುತ್ತದೆ. 2022ರಲ್ಲಿ ಪ್ರಾಚಿ ಶಾ ಇವರಿಗೆ ನೀಡಲಾಗುತ್ತದೆ. 2023ರ ಸಾಲಿನಲ್ಲಿ ಯಾರಿಗೆ ನೀಡಲಾಗುತ್ತದೆ ಅಂದರೆ ಆಶಿ ಬಂಧು ಭಟ್ಟಾಚಾರ್ಯ ಅವರಿಗೆ ನೀಡಲಾಗುತ್ತದೆ. ಹಾಗೂ ಈಗ ಕರೆಂಟ್ 2024ರಲ್ಲಿ ಪಂಡಿತ ರಾಜೇಂದ್ರ ಗಂಗಾನಿ ಅವರಿಗೆ 2024ರಲ್ಲಿ ಲಚ್ಚು ಮಹಾರಾಜ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ದುಬೈನಲ್ಲಿ ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಾಗುತ್ತಿದೆ. UAE ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅವರು ದೇಶದಲ್ಲಿ ವಿಶ್ವದ ಅತಿ ದೊಡ್ಡ ವಿಮಾನ ನಿಲ್ದಾಣದ ನಿರ್ಮಾಣವನ್ನು ಘೋಷಿಸಿರುತ್ತಾರೆ. ಇಲ್ಲಿ ಈ ವಿಮಾನ ನಿಲ್ದಾಣವನ್ನು ದುಬೈನಲ್ಲಿ ನಿರ್ಮಿಸಲಾಗುತ್ತಿದೆ ಮತ್ತು ಇದರ ವೆಚ್ಚ ಎಷ್ಟು ಎಂದರೆ $35 ಬಿಲಿಯನ್, ಅಂದರೆ ಸುಮಾರು ಭಾರತದಲ್ಲಿ 2.92 ಲಕ್ಷ ಕೋಟಿ ಆಗಿರುತ್ತದೆ. ಈ ಹೊಸ ವಿಮಾನ ನಿಲ್ದಾಣವು ಈಗಿರುವ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿಂತ 5 ಪಟ್ಟು ದೊಡ್ಡದಾಗಿ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಮತ್ತು ಈ ಯೋಜನೆಯು ದುಬೈನ ಅಲ್ ಮುಕ್ತಾಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆಯು ಯಾವ ದೇಶದ ಪಾರ್ಲಿಮೆಂಟ್ ಹೋಮೋಸೆಕ್ಸುವಲ್ ರಿಲೇಷನ್ಸ್ ಅನ್ನು ಅಪರಾಧ ಅಥವಾ ಕಾನೂನು ಬಾಹಿರವೆಂದು ಅಂಗೀಕರಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಇರಾಕ್ ದೇಶದ ಪಾರ್ಲಿಮೆಂಟ್ ಹೋಮೋಸೆಕ್ಸುವಲ್ ರಿಲೇಷನ್ಶಿಪ್ ಅನ್ನು ಕಾನೂನು ಬಾಹಿರವೆಂದು ಅಂಗೀಕರಿಸಿದೆ. ಇದು ಹೋಮೋಸೆಕ್ಸುವಲ್ ರಿಲೇಷನ್ಶಿಪ್ ಮಾಡಿದ್ದಲ್ಲಿ ಇವರು ಶಿಕ್ಷೆಯನ್ನು ಅನುಭವಿಸಲಿದ್ದಾರೆ. 7 ವರ್ಷದಿಂದ 15 ವರ್ಷಗಳವರೆಗೆ ಇವರಿಗೆ ಜೈಲಿನಲ್ಲಿರುವ ಒಂದು ಶಿಕ್ಷೆಯನ್ನು ಇಲ್ಲಿ ನೀಡಲಾಗುತ್ತಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಎಐ ಆಂಕರ್ ಗ್ಲೋಬಲ್ ಮೀಡಿಯಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಸನಾ ಅವರು ಎಐ ಆಂಕರ್ ಗ್ಲೋಬಲ್ ಮೀಡಿಯಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ಸನಾ ಇವರು ಇಂಡಿಯಾ ಟುಡೆಯ ಎಐ ನಿರೂಪಕಿ ಆಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ. ಸನಾ ಅವರು ಇಂಟರ್ನ್ಯಾಷನಲ್ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ನಡೆಸುವ ಗ್ಲೋಬಲ್ ಇಂಡಿಯಾ ಅವಾರ್ಡ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ಗ್ಲೋಬಲ್ ಇಂಡಿಯಾ ಅವಾರ್ಡ್ಸ್ನಲ್ಲಿ ಇಂಡಿಯಾ ಟುಡೇ ಸಂಸ್ಥೆಯ ಸನಾ ಎಐ ನಿರೂಪಕಿ ಇವರು 2 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವ 2 ಪ್ರಶಸ್ತಿ ಎಂದರೆ ಬೆಸ್ಟ್ ಯೂಸ್ ಆಫ್ ಎಐ ಇನ್ ಕಸ್ಟಮರ್ ಫೇಸಿಂಗ್ ಪ್ರಾಡಕ್ಟ್ಸ್ ಎನ್ನುವ ಕೆಟಗರಿಯಲ್ಲಿ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮತ್ತು ಇನ್ನೊಂದು ಪ್ರಶಸ್ತಿಯನ್ನು ಬೆಸ್ಟ್ ಇನ್ ಸೌತ್ ಏಷ್ಯಾ ಫಾರ್ ಎಐ ಲೀಡ್ ನ್ಯೂಸ್ ರೂಮ್ ಟ್ರಾನ್ಸ್ಫಾರ್ಮೇಷನ್ ಅವಾರ್ಡನ್ನು ಇಲ್ಲಿ ಗೆದ್ದಿದ್ದಾರೆ. ಈ 2 ಪ್ರಶಸ್ತಿಯನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ನ ಗ್ಲೋಬಲ್ ಮೀಡಿಯಾ ಅವಾರ್ಡ್ಸ್ನಲ್ಲಿ ಸನಾ ಎಐ ನಿರೂಪಕಿ ಇವರು ಗೆದ್ದಿದ್ದಾರೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್.